ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ವಿಷಯದಲ್ಲಿ ಕೇಳ್ಬೋದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಜಿಯೋಗ್ರಫಿ ಎನ್ನುವಂಥದ್ದು ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದೆ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಲ್ಲೂ ಕೂಡ ಜಿಯೋಗ್ರಫಿ ವಿಷಯವನ್ನು ನೋಡ್ಬೋದು ನಾವು. ಹಾಗಾದರೆ ಆ ಎರಡೂ ಪೇಪರಿಗೆ ಯೂಸ್ ಆಗೋ ರೀತಿಯಲ್ಲಿ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸಸ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಸೊ ಈ ಆನ್ಲೈನ್ ಕೋರ್ಸಸ್ ಅನ್ನುವಂಥದ್ದು ಲ್ಯಾಂಡ್ ಸರ್ವೇರ್, ಬೀಟ್ ಫಾರೆಸ್ಟರ್, GPSTR, HSTR ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ನಿಮಗೆ ಸಿಗ್ತವೆ. ನೀವು ಮಾಡಬೇಕಾಗಿರೋ ಕೆಲಸ ಅಷ್ಟೇ, ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಪೇಮೆಂಟ್ ಮಾಡಿದ ತಕ್ಷಣ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗಾದರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನೋಡಿ, ಓವರಾಲ್ ಪ್ಯಾಕೇಜ್ ಅಂತ ನೋಡಿದಾಗ ಜನರಲ್ ಸ್ಟಡೀಸು ಮತ್ತು ನಿರ್ದಿಷ್ಟ ಪತ್ರಿಕೆಯನ್ನು ಸೇರಿದಂತೆ ಹೋಲ್ ಕೋರ್ಸು ಕೂಡ ನಿಮಗೆ ಸಿಗತ್ತೆ. ಅದರ ಜೊತೆಗೆ ಒಂದು ನಿರ್ದಿಷ್ಟ ಪತ್ರಿಕೆ ಮಾತ್ರ ಬೇಕಂದರೆ ಅಂದರೆ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿಯನ್ನು ಒಳಗೊಂಡಿರುವಂತಹ ಪೇಪರ್ 2 ವಿಷಯನೂ ಕೂಡ ನಿಮಗೆ ಸಿಗುತ್ತೆ. ಸೊ ಯಾವುದನ್ನಾದರೂ ನೀವು ಪರ್ಚೇಸನ್ನು ಮಾಡ್ಕೋಬೋದು. ಹಾಗಾದರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳು ಹೇಗಿರ್ತಾವಂತ ನೋಡೋದಾದರೆ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ವಾಯುಮಂಡಲದಲ್ಲಿನ ಯಾವ ಸ್ತರ ಅತ್ಯಂತ ಶೀತ ಸ್ತರವಾಗಿದೆ ಅಂತ ಇದೆ. ನೋಡಿ, ಶೀತ ಸ್ತರ ಅಂದರೆ ಕೋಲ್ಡ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಅಂತ ಕೇಳಿರುವಂಥದ್ದು. ವಾಯುಮಂಡಲದ ಪದರಗಳು, ಅಟ್ಮಾಸ್ಫಿಯರ್ ಲೇಯರ್ ಅಂತ ನೋಡಿದಾಗ 5 ಪದರಗಳನ್ನು ನೋಡ್ತೀವಿ. ಆ 5 ಪದರಗಳು ಯಾವುದಪ್ಪ ಅಂದರೆ ಪರಿವರ್ತನಾ ಮಂಡಲ ಟ್ರೋಪೋಸ್ಫಿಯರ್, ಸಮೋಷ್ಣ ಮಂಡಲ ಸ್ಟ್ಯಾಟೋಸ್ಫಿಯರ್, ಮಧ್ಯಂತರ ಮಂಡಲ ಮೆಸೋಸ್ಫಿಯರ್, ಉಷ್ಣತಾ ಮಂಡಲ ಅಂತ ಇದೆ ಥರ್ಮೋಸ್ಫಿಯರ್ ಅಂತ. ಇನ್ನೊಂದು ಲೇಯರನ್ನು ನೋಡ್ತೀವಿ ಎಕ್ಸೋಸ್ಫಿಯರ್ ಅಂತ, ಬಾಹ್ಯ ಮಂಡಲ ಅಂತ ನೋಡಿದ್ದೀವಿ. ನೋಡಿ, ಅರ್ತ್ ಸರ್ಫೇಸಿಂದ ನೋಡ್ತಾ ಹೋದಾಗ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಲಾಸ್ಟ್ ಎಕ್ಸೋಸ್ಫಿಯರ್ ಅಂತ ಕಂಡುಬರುತ್ತೆ. ಇದಕ್ಕೆ ವಾಯುಮಂಡಲದಲ್ಲಿ ಯಾವ ಪದರ ಅತ್ಯಂತ ಶೀತ ಸ್ತರವಾಗಿದೆ ಅಂತ ನೋಡಿದಾಗ ಮಧ್ಯಂತರ ಮಂಡಲ ಇದೆಯಲ್ಲ, ಈ ಮೆಸೋಸ್ಫಿಯರ್ ಅನ್ನುವಂಥದ್ದು ಕೋಲ್ಡೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ಹಾಗಾದರೆ ಈ ವಾಯುಮಂಡಲದ ಪದರಗಳು ಅಂತ ನೋಡಿದಾಗ ಎಷ್ಟು ಲೇಯರನ್ನು ನಾವು ನೋಡ್ತೀವಪ್ಪ ಅಂದರೆ ಓವರಾಲ್ ನೋಡಿದಾಗ 5 ಲೇಯರ್ಸ್ಗಳು ಕಂಡುಬರ್ತವೆ. ಇದು ಅರ್ತ್ ಸರ್ಫೇಸು ಭೂಮಿಯ ಮೇಲ್ಮೈನಿಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಲೇಯರ್, ಸೆಕೆಂಡು, ಥರ್ಡು, ಫೋರ್ತು ಮತ್ತು 5th ಲೇಯರ್ಸ್ಗಳು ಕಂಡುಬರ್ತವೆ. ಆ ಲೇಯರ್ಸಲ್ಲಿ ಒಂದೊಂದಾಗಿ ಕ್ಲಿಯರ್ ಮಾಡೋದಾದರೆ ಫಸ್ಟ್ ಯಾವುದಪ್ಪ ಅಂದರೆ ಟ್ರೋಪೋಸ್ಫಿಯರ್. ಈ ಟ್ರೋಪೋಸ್ಫಿಯರ್ ಇದೆಯಲ್ಲ, ಪರಿವರ್ತನಾ ಮಂಡಲ ಅನ್ನುವಂಥದ್ದು ಏನು ಇಂಪಾರ್ಟೆಂಟಪ್ಪ ಅಂದರೆ ಈ ಪರಿವರ್ತನಾ ಮಂಡಲ ಭೂಮಿಯ ಮೇಲ್ಮೈಗೆ ಸಮೀಪದಲ್ಲಿರುವಂತಹ ಲೇಯರ್ ಯಾವುದಂತ ಕೇಳಿದರೆ ಅದು ಟ್ರೋಪೋಸ್ಫಿಯರ್. ಲೋಯರ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಅಂತ ಕರೀತಾರೆ. ಹಾಗಾದರೆ ಈ ಟ್ರೋಪೋಸ್ಫಿಯರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ವಲಯವನ್ನು ಪರಿವರ್ತನಾ ಅಂತ ಕರಿತೀವಿ. ಅಂದರೆ ಅರ್ಥ ಪರಿವರ್ತನೆ ಅನ್ನುವಂಥದ್ದು ಇಲ್ಲಿ ಕ್ಲೈಮೆಟಿಕಲ್ ಚೇಂಜಸ್ಗಳು ಆಗ್ತಾ ಇರ್ತಾವೆ. ಒತ್ತಡ, ಉಷ್ಣಾಂಶ, ಮೋಡ ಆಗಿರ್ಬೋದು, ಗುಡುಗು, ಮಿಂಚು, ಸಿಡಿಲು, ಮಳೆನೂ ಸಹ ಬೀಳುತ್ತೆ. ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಟೆಂಪ್ರೇಚರ್ ಇರುತ್ತೆ, ಪ್ರೆಷರ್ ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ನು ಕೂಡ ಆಗ್ತಾ ಇರ್ತವೆ. ಸೊ ರೈನ್ಫಾಲು ಕೂಡ ನೋಡ್ಬೋದು. ಇಷ್ಟೆಲ್ಲ ಬದಲಾವಣೆಗಳು ಆಗೋದ್ರಿಂದ ಈ ವಲಯವನ್ನು ಏನಂತ ಕರೀತಾರಪ್ಪ ಅಂದರೆ ಪರಿವರ್ತನಾ ಮಂಡಲ ಅಂತ ಕರೆಯೋದು. ನೆಕ್ಸ್ಟು ಸೆಕೆಂಡ್ ಲೇಯರ್ ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್ ಕಂಡುಬರುತ್ತೆ. ಸ್ಟ್ರಾಟೋಸ್ಫಿಯರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ವಲಯದಲ್ಲಿ O3 ಕಂಡುಬರುತ್ತೆ. O3 ಅಂದರೆ ಓಝೋನ್ ಲೇಯರ್ ಕಂಡುಬರುವಂಥದ್ದು. ಈ ಓಝೋನ್ ಲೇಯರ್ ಯಾವ ಒಂದು ಪದರದಲ್ಲಿದೆ ಅಂತ ಕೇಳಿದಾಗ ಅದು ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ. ಹಾಗಾದರೆ ಆ ಓಝೋನ್ ಲೇಯರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೂರ್ಯನಿಂದ ಬರುವಂತಹ UV ರೇಸನ್ನು, ಅಲ್ಟ್ರಾ ವೈಲೆಟ್ ರೇಸನ್ನು, ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದರೆ ಓಝೋನ್ ಲೇಯರ್ ಮಾಡುತ್ತೆ. ಹಾಗಾಗಿ ಈ ಓಝೋನ್ ಲೇಯರನ್ನು ಭೂಮಿಯ ಜೀವರಕ್ಷಕ ಅನಿಲ ಅಂತಲೂ ಕೂಡ ಕರಿತೇವೆ, ಲೈಫ್ ಲೈನ್ ಗ್ಯಾಸ್ ಅಂತಲೂ ಕೂಡ ಕರಿತೀವಿ. ಇದು O3 ಇರುವಂಥದ್ದು ಅಥವಾ ಓಝೋನ್ ಪದರ ಇರುವಂಥದ್ದು ಯಾವ ಲೇಯರಲ್ಲಿ ಅಂತ ಕೇಳಿದರೆ ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ. ಮೂರನೇ ಲೇಯರಿಗೆ ಹೋದಾಗ ಮೆಸೋಸ್ಫಿಯರ್ ಅಂತ ಕಂಡುಬರುತ್ತೆ. ಮೆಸೋಸ್ಫಿಯರ್ ಇಂಪಾರ್ಟೆಂಟ್ ಏನಂತ ಕೇಳಿದಾಗ
ಕೋಲ್ಡೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್. ವಾಯುಮಂಡಲದಲ್ಲಿ ಅತಿ ಶೀತವಾದಂತಹ ವಲಯ ಯಾವುದಪ್ಪ ಅಂತ ಕೇಳಿದಾಗ ಇದು ಮೆಸೋಸ್ಫಿಯರ್, ಮಧ್ಯಮಂಡಲ. ಯಾಕೆ ಇಲ್ಲಿ ಕೋಲ್ಡ್ ಆಗಿರುತ್ತೆ ಅಂತ ಕೇಳಿದಾಗ ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವಷ್ಟು ಅನಿಲಗಳು ಕಂಡುಬರಲ್ಲ. ಆ ಅನಿಲಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಕೋಲ್ಡ್ ಆಗಿರುವಂತಹ ಕ್ಲೈಮೇಟನ್ನು ನೋಡ್ತೀವಿ. ಎಷ್ಟು ಟೆಂಪ್ರೇಚರ್ ಇರುತ್ತಪ್ಪ ಅಂದರೆ -100 ಅಷ್ಟು ಟೆಂಪ್ರೇಚರ್ ಇರುತ್ತೆ ಈ ಭಾಗದಲ್ಲಿ. ಹಾಗಾಗಿ ಇದನ್ನು ಕೋಲ್ಡೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಅಂತ ಕರೆಯುವಂಥದ್ದು. ನೆಕ್ಸ್ಟು 4ನೇ ಲೇಯರಿಗೆ ಹೋದಾಗ ಐನೋಸ್ಫಿಯರ್ ಅಂತ ಆಗಿದೆ. ಇದು ಐನೋಸ್ಫಿಯರ್ ಆರ್ ಥರ್ಮೋಸ್ಫಿಯರ್ ಅಂತ ಕರೀತಾರೆ. ಆಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ ಅಂತ ಏನು ಕರಿತೀವಲ್ಲ, ಇದ್ರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡಿ, ಈ ವಲಯದಲ್ಲಿ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುತ್ತಿದ್ದು. ಈ ರೇಡಿಯೋ ವೇವ್ಸನ್ನು ರಿಫ್ಲೆಕ್ಟ್ ಮಾಡುವಂತಹ ಲೇಯರ್ ಯಾವುದಪ್ಪ ಅಂದರೆ ಅದು ಐನೋಸ್ಫಿಯರ್. ಅದರ ಜೊತೆಗೆ ಈ ವಲಯದಿಂದ ನಮಗೆ ಏನು ಬೆನಿಫಿಟ್ ಅಪ್ಪ ಅಂತ ಕೇಳಿದಾಗ ಮೊಬೈಲು, ಟಿ ವಿ, ಇಂಟರ್ನೆಟ್ಸ್ ಎಲ್ಲ ವರ್ಕ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಐನೋಸ್ಫಿಯರ್ ಆಗಿರುತ್ತೆ. ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಲೂ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೆಯೋದು ಐನೋಸ್ಫಿಯರನ್ನು. ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವಂತಹ ವಲಯ ಯಾವುದಂತ ಕೇಳಿದರೆ ಅದು ಐನೋಸ್ಫಿಯರ್. ನೆಕ್ಸ್ಟ್ ಹೋಗೋಣ, ಎಕ್ಸೋಸ್ಫಿಯರ್ ಅಂತ ಕಂಡುಬರುತ್ತಲ್ಲ, ಎಕ್ಸೋಸ್ಫಿಯರ್ ಇಂಪಾರ್ಟೆಂಟು. ಇದನ್ನು ಬಾಹ್ಯ ಮಂಡಲ ಅಂತ ಕರಿತೀವಿ, ಬಾಹ್ಯ ಮಂಡಲ. ಸೊ ಈ ಬಾಹ್ಯ ಮಂಡಲ ಏನಪ್ಪ ಅಂದರೆ ಕೋಲ್ಡೆಸ್ಟ್ ಲೇಯರ್ ಅಂತ ಕೇಳಿದರೆ ಮೆಸೋಸ್ಫಿಯರ್. ಹೈಯೆಸ್ಟ್ ಹಾಟ್ ಆಗಿರುವಂಥದ್ದು, ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂಥ ಲೇಯರ್ ಯಾವುದಪ್ಪ ಅಂತ ಕೇಳಿದರೆ ಬಾಹ್ಯ ಮಂಡಲ. ಅಥವಾ ಈ ಅಟ್ಮಾಸ್ಫಿಯರ್ ಲೇಯರಲ್ಲಿ ಔಟರ್ ಲೇಯರ್ ಯಾವುದು ಅಂತ ಕೇಳಿದ್ರು ಬಾಹ್ಯ ಮಂಡಲವನ್ನು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈ ರೀತಿ 5 ಲೇಯರ್ಸನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ವಾಯುಮಂಡಲದ ಪದರಗಳು ಅಂತಲೇ ಕರೆಯುವಂಥದ್ದು. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಧ್ಯಂತರ ಮಂಡಲ ಅನ್ನುವಂಥದ್ದು ಅಥವಾ ಮೆಸೋಸ್ಫಿಯರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕೋಲ್ಡೆಸ್ಟ್ ಲೇಯರ್ ಇನ್ ಅಟ್ಮಾಸ್ಫಿಯರ್. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 2ನೇ ಪ್ರಶ್ನೆಯನ್ನು ನೋಡಿ. ಕಿಂಬರ್ಲಿ ಗಣಿ ಪ್ರದೇಶ ಇದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಅಂದರೆ ಕಿಂಬರ್ಲಿ ಗಣಿ ಪ್ರದೇಶ ಅನ್ನೋಂಥದ್ದು ಯಾವುದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಅಂತ. ಅದು ಕಲ್ಲಿದ್ದಲಿನ ಗಣಿನ, ಚಿನ್ನದ ಗಣಿನ, ವಜ್ರದ ಗಣಿ ಅಂತ 3 ಆಪ್ಷನ್ ಇದ್ದಾವೆ. ಹಾಲಿನ ಉತ್ಪನ್ನ ಅನ್ನೋದು ಇದು ತಪ್ಪಾಗಿರುವಂಥದ್ದು. ನೋಡಿ, ಕಿಂಬರ್ಲಿ ಎನ್ನುವಂಥದ್ದು ಇದು ವಜ್ರದ ಗಣಿ ಪ್ರದೇಶವಾಗಿರುತ್ತೆ. ಕ್ಲಿಯರಾ? ಕಿಂಬರ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಡೈಮಂಡ್ ಮೈನಿಂಗ್ ಇರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಹಾಗಾದರೆ ಕಿಂಬರ್ಲಿ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಕಿಂಬರ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ವಜ್ರದ ಗಣಿ ಪ್ರದೇಶವೇ ಈ ಕಿಂಬರ್ಲಿ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ವಜ್ರ ಸಿಗುವಂತಹ ಸ್ಥಳ ಯಾವುದು? ನೋಡಿ, ಭಾರತ ಅಂತ ಕೇಳಿದರೆ ಭಾರತದಲ್ಲಿ ಪನ್ನಾ ಅಂತ ಒಂದು ಪ್ಲೇಸ್ ಇದೆ. ಪನ್ನಾ ಎಲ್ಲಿದೆಯಪ್ಪ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದು. ಈ ಮಧ್ಯಪ್ರದೇಶದ ಪನ್ನಾ ಭಾರತದಲ್ಲೇ ಅತಿ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡುವಂತಹ ಗಣಿ ಪ್ರದೇಶವಾಗಿರುತ್ತೆ. ಲಾರ್ಜೆಸ್ಟ್ ಡೈಮಂಡ್ ಮೈನಿಂಗ್ ಪ್ಲೇಸ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಪನ್ನಾವಾಗಿರುತ್ತೆ, ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದು. ಓಕೆ, ಹಾಗೆ 2ನೇ ನೋಡಿ, ಚಿನ್ನದ ಗಣಿ ಅಂತ ಕಂಡುಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುವಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂತ ಕೇಳಿದರೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುತ್ತೆ. ಯಾವ ಡಿಸ್ಟಿಕ್ ಇದು? ರಾಯಚೂರು. ಹಾಗಾದರೆ ರಾಯಚೂರು ಜಿಲ್ಲೆಯಲ್ಲಿ ಯಾವ ಪ್ಲೇಸಲ್ಲಿ ಸಿಗತ್ತೆ ಅಂತ ಕೇಳಿದರೆ ಹಟ್ಟಿ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಹಟ್ಟಿ ಪ್ಲೇಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದರೆ ಲಾರ್ಜೆಸ್ಟ್ ಗೋಲ್ಡ್ ಮೈನಿಂಗ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಹಟ್ಟಿ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ಚಿನ್ನಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟು ಗೊತ್ತಿರಲಿ. ಹಾಗೆ ಕಲ್ಲಿದ್ದಲು ಗಣಿ ಪ್ರದೇಶ ಭಾರತದಲ್ಲಿ ಎಲ್ಲಿ ಜಾಸ್ತಿ ಸಿಗತ್ತೆ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಸಿಗತ್ತೆ. ಅದರ ಜೊತೆಗೆ ಒಡಿಸ್ಸಾ, ಛತ್ತೀಸ್ಗಢ ಮತ್ತು ವೆಸ್ಟ್ ಬೆಂಗಾಲ್ ಭಾಗದಲ್ಲೂ ಕೂಡ ಏನು ಸಿಗತ್ತಪ್ಪ ಅಂದರೆ ಕಲ್ಲಿದ್ದಲಿನ ನಿಕ್ಷೇಪಗಳು ಹೆಚ್ಚು ಕಂಡುಬರ್ತವೆ. ಭಾರತದಲ್ಲಿ ಛೋಟಾ ನಾಗಪುರ ಪ್ರಸ್ಥಭೂಮಿ ಅಂತ ಇದೆ. ಆ ಛೋಟಾ ನಾಗಪುರ ಪ್ರಸ್ಥಭೂಮಿ ಇದೆಯಲ್ಲ, ಅದನ್ನು ಭಾರತದ ಖನಿಜದ ಬೊಟ್ಟಲು ಅಂತಲೂ ಕೂಡ ಕರೀತಾರೆ, ಬೋಲ್ ಆಫ್ ಇಂಡಿಯನ್ ಮಿನರಲ್ಸ್ ಅಂತ. ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಖನಿಜ ಸಿಗುವಂತಹ ಸ್ಥಳ ಯಾವುದಪ್ಪ ಅಂದರೆ ಅದು ಈ ಒಂದು ಛೋಟಾ ನಾಗಪುರ ಪ್ಲೇಟಿವಲ್ಲಿ ಸಿಗತ್ತೆ. ಸೊ 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ರೈಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ 3. ಕ್ಲಿಯರಾ?
ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ತಮಿಳುನಾಡಿನ ನೀಲಗಿರಿಯಲ್ಲಿ ಈ ಕೆಳಕಂಡ ಯಾವ ಆದಿವಾಸಿಗಳು ನೆಲೆಸಿಲ್ಲ ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ನೋಡಿ ಯಾರ್ಯಾರಿದ್ದಾರೆ. ಬಡಗರು ಅಂತ ಇದ್ದಾರೆ. ಬಡಗರು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ನೀಲಗಿರಿ ಭಾಗದಲ್ಲಿ ವಾಸವಾಗಿರುವಂತಹ ಒಂದು ಬುಡಕಟ್ಟು ಜನಾಂಗ ಟ್ರೈಬ್ಸ್ಗಳು ಬಡಗರು. ಎರಡನೇ ನೋಡಿ ತೋಡರು, ಇವರು ಸಹ ಎಲ್ಲಿ ಕಂಡು ಬರ್ತಾರೆ ಅಂದರೆ ನೀಲಗಿರಿ ಭಾಗದಲ್ಲೇ ಕಂಡು ಬರುವಂಥದ್ದು. ನೆಕ್ಸ್ಟು ಕುರುಬರು ಅಂತ ಕಂಡು ಬರ್ತಾರೆ, ಇವರು ಕೂಡ ನೀಲಗಿರಿ ಭಾಗದಲ್ಲಿ ಕಂಡು ಬರ್ತಾರೆ. ಹಾಗಾದರೆ ಈ ಕೇಳಿರೋದೇನು, ನೆಲೆಸಿಲ್ಲ ಅಂತ ಕೇಳಿದರೆ ಯಾರು ಅನ್ನೋದು 3 ಅಲ್ಲಿದ್ದಾರೆ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಿಸ್ಮಿ ಅನ್ನೋದು ಇಲ್ಲ ಅಂತ. ಹಾಗಾದರೆ ಮಿಸ್ಮಿ ಬುಡಕಟ್ಟು ಜನಾಂಗ, ಮಿಸ್ಮಿ ಟ್ರೈಬ್ಸ್ ಅನ್ನೋರು ಯಾವ ಸ್ಟೇಟಲ್ಲಿ ಕಂಡು ಬರ್ತಾರಪ್ಪ ಅಂದರೆ ಅವರು ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಯಾವ ಸ್ಟೇಟಲ್ಲಿದ್ದಾರೆ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಈ ಮಿಸ್ಮಿ ಅಂತ ಒಂದು ಹಿಲ್ಸ್ ಇದೆ, ಬೆಟ್ಟ ಇದೆ ಅರುಣಾಚಲ ಪ್ರದೇಶದಲ್ಲಿ. ಆ ಭಾಗದಲ್ಲಿ ವಾಸವಾಗಿರುವಂತಹ ಒಂದು ಬುಡಕಟ್ಟು ಜನಾಂಗವೇ ಮಿಸ್ಮಿ ಟ್ರೈಬ್ಸ್ ಅಂತ. ಹಾಗಾದರೆ ಬಡಗರು, ತೋಡರು, ಕುರುಬರು ಇವರು 3 ಕಂಡುಬರೋದು ನೀಲಗಿರಿ ಭಾಗದಲ್ಲಿ. ಈ ನೀಲಗಿರಿ ಭಾಗ ಅಂದರೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ. ಯಾವ್ಯಾವ ರಾಜ್ಯಗಳಲ್ಲಿ ಈ ಪ್ರದೇಶ ಕಂಡುಬರುತ್ತೆ ಅಂತ ಕೇಳಿದಾಗ ನೋಡಿ, ಕರ್ನಾಟಕದಲ್ಲಿ ಕಂಡುಬರುತ್ತೆ, ಹಾಗೆ ಕೇರಳ ರಾಜ್ಯದಲ್ಲೂ ಕೂಡ ಕಂಡುಬರುತ್ತೆ, ತಮಿಳುನಾಡಿನಲ್ಲಿ ಅತಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಯಾವುದು, ನೀಲಗಿರಿ ಭಾಗದಲ್ಲಿರುವಂಥದ್ದು ತಮಿಳುನಾಡಿನಲ್ಲಿ ಹೆಚ್ಚಿದೆ. ಆ ಎಲ್ಲ ಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಬುಡಕಟ್ಟು ಜನಾಂಗವೇ ಬಡಗರು, ತೋಡರು ಮತ್ತು ಕುರುಬರು ಕಂಡುಬರ್ತಾರೆ. ಕ್ಲಿಯರಾ? ಹಾಗಾದರೆ ಈ ನೀಲಗಿರಿ ಭಾಗ ಏನಿದೆಯಲ್ಲ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದಾಗ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಡಿಸ್ಟಿಕ್ ಇದು, ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರೋದೇ ಈ ನೀಲಗಿರಿ ಬೆಟ್ಟದ ಭಾಗವನ್ನು ನೋಡ್ತೀವಿ. ನೀಲಗಿರಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದರೆ ದೊಡ್ಡ ಬೆಟ್ಟ ಅಂತ ಇದೆ. ಆ ದೊಡ್ಡ ಬೆಟ್ಟ ಅನ್ನೋಂಥದ್ದು ನೀಲಗಿರಿಯಲ್ಲೇ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ 3ನೇ ಪ್ರಶ್ನೆಗೆ ತಿಳ್ಕೊಬೇಕಾಗತ್ತೆ. ಹಾಗಾದರೆ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 4ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಕೃಷ್ಣಾ ನದಿಯ ಉಪನದಿಗಳು ಕ್ರಮಣಿಕೆ ಅಂತ ಇದೆ. ಅಂದರೆ ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವುದು ಅಂತ ಇಲ್ಲಿ ತಿಳ್ಕೊಬೇಕಾಗತ್ತೆ. ನಾವು ಕೊಟ್ಟಿರುವಂತಹ ಈ ಒಂದು 4 ಆಪ್ಷನಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಿದಾಗ ನೋಡಿ, ಭೀಮಾ ನದಿ ಅಂತ ಇದೆ. ಭೀಮಾ ನದಿ ಅನ್ನುವಂಥದ್ದು ಕೃಷ್ಣಾ ನದಿಯ ಉಪನದಿ, ಇದು ಸರಿ. ಹಾಗೆ ಘಟಪ್ರಭಾ ನದಿ ಇದೆ, ಇದು ಕೂಡ ಕೃಷ್ಣಾ ನದಿಯ ಉಪನದಿ, ಇದು ಕೂಡ ಸರಿ. ಗಂಗವಳ್ಳಿ ನದಿ ಅಂತ ಇದೆಯಲ್ಲ, ಗಂಗವಳ್ಳಿ ನದಿ ಕೃಷ್ಣಾ ನದಿಯ ಉಪನದಿ ಅಲ್ಲ ಇದು, ಹಾಗಾಗಿ ಇದು ತಪ್ಪು. ಹಾಗಾದರೆ ಈ ಗಂಗವಳ್ಳಿ ನದಿ ಇದೆಯಲ್ಲ ಇದಕ್ಕೆ ಮತ್ತೊಂದು ಹೆಸರಿಂದ ಕರೀತಾರೆ, ಬೇಡ್ತಿ ನದಿ ಅಂತಲೂ ಕೂಡ ಕರೀತಾರೆ, ಬೇಡ್ತಿ. ಈ ನದಿ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಒಂದು ನದಿ ಆಗಿರುತ್ತೆ. ಯಾವುದು, ಬೇಡ್ತಿ. ವೆಸ್ಟ್ ಫ್ಲೋಯಿಂಗ್ ರಿವರಲ್ಲಿ ಒಂದು ಸಪ್ರೇಟ್ ರಿವರ್ ಆಗಿರುವಂಥದ್ದು ಗಂಗವಳ್ಳಿ ಅಥವಾ ಬೇಡ್ತಿ. ನೆಕ್ಸ್ಟು ಪ್ರಣಹಿತ ಅಂತ ನದಿ ಇದೆಯಲ್ಲ, ಇದು ಪ್ರಣಹಿತ ಗೋದಾವರಿ ನದಿಯ ಉಪನದಿ. ಯಾವ ನದಿ ಇದು, ಗೋದಾವರಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಪ್ರಣಹಿತ, ಟ್ರಿಬ್ಯೂಟರಿ ಆಫ್ ರಿವರ್ ಗೋದಾವರಿ. ಹಾಗಾದರೆ ಇದು 2 ತಪ್ಪಾಗಿರೋದ್ರಿಂದ ಮೊದಲನೇ ಆಪ್ಷನ್ನು ರಾಂಗ್ ಇದೆ ಅಂತ ನಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ 2ನೇ ಆಪ್ಷನಲ್ಲಿ ನೋಡಿ, ಇಲ್ಲಿ ಭೀಮಾ ಅನ್ನೋದು ರೈಟ್ ಇದೆ, ಹಾಗೆ ಕೊಯ್ನಾನು ಕೂಡ ರೈಟ್ ಇದೆ, ಮಲಪ್ರಭಾನು ಕೂಡ ಸರಿ ಇದೆ. ಇವು 3 ಕೂಡ ಕೃಷ್ಣಾ ನದಿಯ ಉಪನದಿಗಳು. ಆದರೆ ಸುವರ್ಣಮುಖಿ ಅಂತ ಇದೆಯಲ್ಲ, ಈ ಸುವರ್ಣಮುಖಿ ಅನ್ನೋದು ಇಲ್ಲಿ ತಪ್ಪಾಗಿರುವಂಥದ್ದು. ಈ ಸುವರ್ಣಮುಖಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಹರಿಯುತ್ತಪ್ಪ ಅಂದರೆ ಚಾಮರಾಜನಗರದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಆಗಿರುತ್ತೆ ಸುವರ್ಣಮುಖಿ. ಹಾಗಾಗಿ ಬಿ ಆಪ್ಷನ್ನು ಕೂಡ ಇಲ್ಲಿ ತಪ್ಪಾಗಿರುವಂಥದ್ದು. 3ನೇ ಆಪ್ಷನಿಗೆ ಹೋಗೋಣ. ಕೃಷ್ಣಾ ನದಿಯ ಉಪನದಿಗಳಲ್ಲಿ ಕೊಯ್ನಾ ಸರಿ ಇದೆ, ಹಾಗೆ ತುಂಗಭದ್ರನೂ ಕೂಡ ಸರಿ ಇದೆ, ಆದರೆ ವರಾಹಿ ಅನ್ನುವಂಥದ್ದು ತಪ್ಪಾಗಿದೆ. ವರಾಹಿ ಅನ್ನೋದು ತಪ್ಪಾಗಿದೆ. ಇಲ್ಲಿ ಸಿಂಶಾ ಅನ್ನೋದು ಕೂಡ ತಪ್ಪಾಗಿರೋದನ್ನು ನೋಡ್ತೀವಿ. ಇಲ್ಲಿ 2 ಮಾತ್ರ ಸರಿ ಇರೋದು. ವರಾಹಿ ಅನ್ನೋದು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿಯಾಗಿರುತ್ತೆ. ಈ ಸಿಂಶಾ ನದಿ ಇದೆಯಲ್ಲ ಇದು ಕಾವೇರಿ ನದಿಯ ಉಪನದಿ, ಟ್ರಿಬ್ಯೂಟರಿ ಆಫ್ ರಿವರ್ ಕಾವೇರಿ ಅಂತ ಕರೆಯುವಂಥದ್ದು ಸಿಂಶಾ ನದಿಗೆ. ಓಕೆ, ಹಾಗಾಗಿ 3ನೇ ಆಪ್ಷನ್ನು ಕೂಡ ತಪ್ಪಾಗಿದೆ. ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ನಮಗೆ ಇಲ್ಲೇ ಕ್ಲಿಯರ್ ಆಗುತ್ತೆ. ಯಾವುದು ಸರಿ ಇದೆ ಅಂದರೆ ಡಿ. 3 ತಪ್ಪಿದೆ ಅಂದಾಗ 4ನೇದು ಸರಿ ಇರಲೇಬೇಕಲ್ವಾ. ಭೀಮಾ ರೈಟ್ ಆಗಿದೆ, ಹಾಗೆ ತುಂಗಭದ್ರನೂ ಕೂಡ ಸರಿಯಾಗಿದೆ, ಕೊಯ್ನಾನು ಕೂಡ ಇದೆ, ಹಾಗೆ ಘಟಪ್ರಭಾನು ಇದೆ, ಮಲಪ್ರಭಾನು ನದಿ ಇದರ ಉಪನದಿ ಆಗಿರುತ್ತೆ.
ಸೊ ಇಲ್ಲಿ ಡಿ ಅನ್ನೋದು ಸರಿಯಾದಂಥ ಉತ್ತರ ಎಷ್ಟನೇ ಪ್ರಶ್ನೆಗೆ? 4ನೇ ಪ್ರಶ್ನೆಗೆ. ಕ್ಲಿಯರ್ ಸ್ನೇಹಿತರೆ? ಇಲ್ಲಿ ಕೊಟ್ಟಿರುವಂತಹ ಈ 4 ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿರ್ತವೆ, ಒಂದೇ ಕ್ರಮಣಿಕೆಯಲ್ಲಿ ಕಂಡುಬರ್ತವೆ ಅಥವಾ ಒಂದೇ ಆಪ್ಷನಲ್ಲಿ 4 ನದಿಗಳು ಇರೋದನ್ನು ನೋಡ್ಬೋದು. ಇದು 4ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಮಗೆ ಕ್ಲಿಯರ್ ಆಯಿತು. ಈಗ 5ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಅಂದರೆ ಲ್ಯಾಟಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ ಅಂತ ನೋಡಿ. ಕರ್ನಾಟಕದ ಅಕ್ಷಾಂಶಿಕ ವಿಸ್ತಾರದಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ, ಈಗ ಕರ್ನಾಟಕ ಅಥವಾ ಭಾರತ ಅಂತ ನೋಡಿದರೆ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ, ನಾರ್ದರ್ನ್ ಈಸ್ಟರ್ನ್ ಸೈಡಲ್ಲಿ ಕಂಡುಬರೋದು. ಹಾಗಾದರೆ ನಾರ್ದರ್ನ್ ಅಂತ ಕೇಳಿದಾಗ ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಇಂಡಿಯಾ ಇದೆ, ಕರ್ನಾಟಕನೂ ಕೂಡ ಉತ್ತರ ಅಕ್ಷಾಂಶದಲ್ಲೇ ಕಂಡುಬರುತ್ತೆ. ಹಾಗಾಗಿ ಉತ್ತರ ಅಕ್ಷಾಂಶ ಅಂತ ನಾವು ಆನ್ಸರ್ ತಗೋಬೇಕು. ಲ್ಯಾಟಿಟ್ಯೂಡ್ ಅಂತ ಕೇಳಿದರೆ ನಾರ್ತ್ ಲ್ಯಾಟಿಟ್ಯೂಡ್. ಹಾಗೆ ಕರ್ನಾಟಕ ಅಥವಾ ಭಾರತ ಕೇಳಿದರೆ ಪೂರ್ವ ಭಾಗದಲ್ಲಿದೆ, ಗ್ಲೋಬಲಿ ಈಸ್ಟರ್ನ್ ಸೈಡಲ್ಲಿದೆ. ಹಾಗಾಗಿ ಈಸ್ಟ್ ಲ್ಯಾಂಗಿಟ್ಯೂಡ್ ಅಂತ ಬರುತ್ತೆ, ಪೂರ್ವ ರೇಖಾಂಶವನ್ನು ನೋಡ್ತಾ ಹೋಗ್ತೀವಿ. ಸೊ ಕರ್ನಾಟಕ ಅಂತ ನೋಡಿದಾಗ ಕರ್ನಾಟಕ ಯಾವ ಅಕ್ಷಾಂಶದಲ್ಲಿದೆ, ಯಾವ ರೇಖಾಂಶದಲ್ಲಿದೆ ಅಂತ ಕೇಳಿರೋದು ಪ್ರಶ್ನೆ ಲ್ಯಾಟಿಟ್ಯೂಡ್ ಅಂತ ಕೇಳಿದ್ದಾರೆ. ಅಕ್ಷಾಂಶಿಕವಾಗಿ ನೋಡಿದಾಗ ನೋಡಿ, ಕರ್ನಾಟಕ ಇದರಲ್ಲಿ ಸರಿಯಾದಂಥ ಉತ್ತರ 11 ಡಿಗ್ರಿ 35 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ. 11 ಡಿಗ್ರಿ 31 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗಿ 18 ಡಿಗ್ರಿ 45 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ವರೆಗೆ ಇದರ ಎಕ್ಸ್ಟೆನ್ಷನ್ ಇರೋದನ್ನು ನೋಡ್ಬೋದು. ಇದು ಅಕ್ಷಾಂಶಿಕ ಸ್ಥಾನ. ಸೊ ಅದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿಕೊಡೋದಾದರೆ ನೋಡಿ, ಅದರ ಅಕ್ಷಾಂಶಿಕ ಸ್ಥಾನಮಾನವನ್ನು ಇಲ್ಲಿ ನೋಡಿ, ನಾರ್ತಲ್ಲಿ ಬೀದರ್ ಕಂಡುಬರುತ್ತೆ, ಇದು ಬೀದರ್. ಇದು ಚಾಮರಾಜನಗರ ಸೌತಲ್ಲಿ, ನಮಗೆ ಮಾತ್ರ ಕರ್ನಾಟಕಕ್ಕೆ ನಾರ್ತ್ ಅಂಡ್ ಸೌತ್ ಅಂತ ಕರೆಯೋದು. ಆದರೆ ಇಡೀ ಗ್ಲೋಬಲ್ಲಿ ಇಡೀ ನಾರ್ತ್ ಅಂತಲೇ ತಗೊಳ್ತೀವಿ. ಇಲ್ಲಿ ಗ್ಲೋಬಲ್ಲಿ ನಾರ್ತ್ ಅಂತ ತಗೊಂಡಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 11 ಡಿಗ್ರಿ 31 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗುತ್ತೆ, ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ. ಎಂಡ್ ಆಗೋದೆಷ್ಟು? 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಎಂಡ್ ಆಗುತ್ತೆ. ಇದು ಲ್ಯಾಟಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ. ರೇಖಾಂಶಿಕವಾಗಿ ನೋಡಿ, ರೇಖಾಂಶಿಕವಾಗಿ ನೋಡಿದಾಗ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ, ಈಸ್ಟ್ ಲ್ಯಾಂಗಿಟ್ಯೂಡಿಂದ ಸ್ಟಾರ್ಟ್ ಆಗೋದು. ಎಂಡ್ ಆಗೋದೆಲ್ಲಪ್ಪ ಅಂದರೆ ಇದೇ ಪಾಯಿಂಟಲ್ಲಿ ಎಂಡ್ ಆಗುತ್ತೆ. ಎಷ್ಟಪ್ಪ ಅಂದರೆ 78 ಡಿಗ್ರಿ, ಇಲ್ಲಿ ಸ್ಟಾರ್ಟ್ ಆಗೋದು 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ, ಈಸ್ಟ್ ಲ್ಯಾಂಗಿಟ್ಯೂಡಲ್ಲಿ ಎಂಡ್ ಆಗುವಂಥದ್ದು. ಇದು ಕರ್ನಾಟಕದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಗಳ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗಾದರೆ ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವುದಪ್ಪ ಅಂದರೆ ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ಬೀದರ್ ಜಿಲ್ಲೆ ಕಂಡುಬರುತ್ತೆ, ಔರಾ ತಾಲೂಕಿನ ಮುಖೇಡ ಅಂತ. ಮುಖೇಡ ಅನ್ನೋದು ಉತ್ತರದ ತುತ್ತ ತುದಿ. ಅದೇ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂದರೆ ಚಾಮರಾಜನಗರದಲ್ಲಿ ಕಂಡುಬರುತ್ತೆ, ಗುಂಡ್ಲುಪೇಟೆ ಬಳಿ ಇರುವಂತಹ ಮೋಯರ್ ನದಿ ಅಂತ ಹರಿಯುತ್ತೆ. ರಿವರ್ ಯಾವುದು? ಮೋಯಾರ್. ಈ ಮೋಯಾರ್ ನದಿ ಇದೆಯಲ್ಲ, ಇದು ಸದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ. ಅದೇ ರೀತಿ ಪೂರ್ವದ ತುತ್ತ ತುದಿ ಯಾವುದಪ್ಪ ಅಂದರೆ ಕೋಲಾರ ಜಿಲ್ಲೆಯಲ್ಲಿರುವಂತಹ ಮುಳಬಾಗಿಲು ಅಂತ. ಈ ಮುಳಬಾಗಿಲು ಈಸ್ಟರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ. ವೆಸ್ಟರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ, ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾರವಾರ ಅಂತ ಇದೆಯಲ್ಲ, ಅದು ಲಾಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಈ ರೀತಿ ಕರ್ನಾಟಕದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಮತ್ತು ಅದರ ಗಡಿ ಭಾಗಗಳು ಯಾವುದು, ಯಾವ ಜಿಲ್ಲೆ ಕಂಡುಬರುತ್ತೆ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇಂತಹ ಒಂದು ಪ್ರಶ್ನೆ ಬಂದಾಗ ಈ ರೀತಿಯಾಗಿ ನಾವು ಅದನ್ನು ವಿವರಣೆಯನ್ನು ತಿಳ್ಕೊಂಡ್ರೆ ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ನಾವು ಆನ್ಸರನ್ನು ಮಾಡ್ಬೋದು. ಸೊ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಬಿ. 6ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಏನಿದೆ ನೋಡಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಬಾದಾಮಿ ಆಗಿರ್ಬೋದು, ಐಹೊಳೆ ಆಗಿರೋದು, ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವೆ. ಇದು ಸರಿಯಾಗಿರುವಂಥದ್ದು. ಯಾವ ಡಿಸ್ಟಿಕಲ್ಲಿ ಕಂಡುಬರ್ತವೆ? ಇವು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಸೆಕೆಂಡ್ ಒನ್ ನೋಡಿ,
ಹಂಪಿ ರಾಷ್ಟ್ರೀಯ ಉದ್ಯಾನವನ ಆರ್ ಹಂಪಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕೂಡ ಸರಿ. ಹಂಪಿ ನ್ಯಾಷನಲ್ ಪಾರ್ಕ್ ಇರೋದು ಯಾವ ಡಿಸ್ಟಿಕಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ಹೊರನಾಡು ಯಾತ್ರಾ ಸ್ಥಳ, ಹೊರನಾಡು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಏನಿದೆಯಲ್ಲ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇದು ಕೂಡ ಸರಿಯಾಗಿರುವಂಥದ್ದು. ಹೊರನಾಡು ಇರೋದು ಯಾವ ಜಿಲ್ಲೆಯಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಾಲ್ಕನೇದು ನೋಡಿ, ಘಟಪ್ರಭಾ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಪಕ್ಷಿಧಾಮ ಯಾವುದಪ್ಪ ಅಂದರೆ ಗುಡುವಿ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಾವೆ. ಆದರೆ ಘಟಪ್ರಭಾ ಅನ್ನುವಂಥದ್ದು ಎಲ್ಲಿ ಕಂಡುಬರೋದು? ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ನಾಲ್ಕನೇ ಆಪ್ಷನ್ ಏನಾಗಿದೆ? ತಪ್ಪಿದೆ. ಸರಿ ಯಾವುದು? 1, 2 ಮತ್ತು 3 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ನೋಡಿ, 1 ಮತ್ತು 2 ಸರಿ ಇದೆ, 1, 2, 3 ಸರಿ ಇದೆ, 1 ಮತ್ತು 4, 1, 2, 3, 4 ಎಲ್ಲವೂ ಸರಿ ಅಂತ. ಸರಿಯಾಗಿರೋದು ಯಾವುದು? 1ನೇ ಸರಿ ಇದೆ, 2ನೇ ಸರಿ ಇದೆ, ಹಾಗೆ 3ನೇ ಸರಿ ಇದೆ, 4ನೇದು ಮಾತ್ರ ತಪ್ಪಾಗಿರೋದ್ರಿಂದ ಬಿ ಆನ್ಸರ್ ಅನ್ನೋದು ಇದಕ್ಕೆ ರೈಟ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 6ನೇ ಪ್ರಶ್ನೆಗೆ ಬಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಸೊ ಇಲ್ಲಿ ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ದಾರೆ, ಹಾಗೆ ಬರ್ಡ್ ಸೆಂಚುರಿಯನ್ನು ಕೊಟ್ಟಿದ್ದಾರೆ, ಹಿಸ್ಟಾರಿಕಲ್ ಪ್ಲೇಸ್ ಕೊಟ್ಟಿದ್ದಾರೆ. ಎರಡೂ ಕೂಡ ಹಿಸ್ಟಾರಿಕಲ್. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಸೊ ನೋಡಿ, ಕೆಲವೊಂದು ಪ್ಲೇಸ್ಗಳನ್ನು ಕೊಟ್ಬಿಟ್ಟು ಡಿಸ್ಟಿಕನ್ನು ಕೂಡ ಕೊಡ್ತಾನೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಇದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ. ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನೋಡಿ, ಫಸ್ಟ್ ಒನ್ ಇದೆ, ತುಂಗಭದ್ರಾ ಅಣೆಕಟ್ಟು ಅಂತ ಇದೆ. ಈ TB ಡ್ಯಾಮ್ ಅಂತ ಕರಿತೀವಿ. ಯಾವ ಡ್ಯಾಮ್ ಇದು? TB ಜಲಾಶಯ ಅಂತ. TB ಡ್ಯಾಮ್ ಇರೋದು ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿರೋದು. TB ಡ್ಯಾಮು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು, ಈಗಿಲ್ಲ ಅಷ್ಟೇ. ಹಾಗಾದರೆ ತುಂಗಭದ್ರಾ ಜಲಾಶಯ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಿಜಯನಗರ ಜಿಲ್ಲೆ ಅಥವಾ ಹೊಸಪೇಟೆ ಭಾಗದಲ್ಲಿ ಕಂಡುಬರ್ತಾವೆ. ತುಂಗಭದ್ರಾ ಜಲಾಶಯ ಇದೆಯಲ್ಲ, ಇದು 2 ರಾಜ್ಯಗಳು ಸೇರಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಡ್ಯಾಮು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಯೋಜನೆಯಾಗಿರುತ್ತೆ. ಹಾಗೆ ತುಂಗಭದ್ರಾ ಅಣೆಕಟ್ಟಿದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕರ್ನಾಟಕ. ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಪ್ಪ ಅಂದರೆ ಅದೇ ತುಂಗಭದ್ರಾ. ನೋಡಿ, ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ಈಗ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹೊಸಪೇಟೆ ಮಲ್ಲಾಪುರದ ಬಳಿ ಇರುವಂತಹ ಒಂದು ಜಲಾಶಯ. ನದಿ ಯಾವುದಪ್ಪ ಅಂದರೆ ತುಂಗಭದ್ರಾ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. ಇದು ಮೊದಲನೇದು ಆಪ್ಷನ್ ಏನಿದೆ ತಪ್ಪಿದೆ. 2ನೇದಕ್ಕೆ ಹೋಗೋಣ. ಹಾರಂಗಿ ಅಣೆಕಟ್ಟು. ಹಾರಂಗಿ ಅಣೆಕಟ್ಟು ಮೈಸೂರು ಅಂತ ಇದೆ. ಮೈಸೂರಲ್ಲಿ ಹಾರಂಗಿ ಅಣೆಕಟ್ಟು ಕಂಡುಬರಲ್ಲ. ಹಾರಂಗಿ ಇರೋವಂಥದ್ದು ಎಲ್ಲಿಯಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಡಿಸ್ಟಿಕಲ್ಲಿ ಇರುವಂಥದ್ದು? ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಹಾರಂಗಿ ಜಲಾಶಯ ಇದೆಯಲ್ಲ, ಯಾವ ನದಿಗೆ ಕಟ್ಟಿರೋದಂದರೆ ಅದೇ ನದಿ ಹೆಸರು ಯಾವುದು? ಹಾರಂಗಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಕೊಡಗು ಡಿಸ್ಟಿಕ್ಕಲ್ಲಿ ನಾವು ನೋಡ್ಬೋದು. ಅದು ತಪ್ಪಾಗಿರುವಂಥದ್ದು 2ನೇ ಆಪ್ಷನು. 3ನೇ ಆಪ್ಷನ್ನಿಗೆ ಹೋಗೋಣ. ಕೃಷ್ಣರಾಜಸಾಗರ ಅಣೆಕಟ್ಟು ಅಥವಾ KRS ಜಲಾಶಯ ಮಂಡ್ಯ ಜಿಲ್ಲೆಯಲ್ಲಿದೆ ಅಂದರೆ ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕನ್ನಂಬಾಡಿ ಅಣೆಕಟ್ಟು ಅಂತಲೂ ಕೂಡ ಕರಿತೀವಿ. ಯಾವ ನದಿಗೆ ಕನ್ಸ್ಟ್ರಕ್ಟ್ ಮಾಡಿರೋದಪ್ಪ ಅಂದರೆ ಇದು ಕಾವೇರಿ ನದಿಗೆ ಕಟ್ಟಿರುವಂತಹ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ. ಯಾವ ಡ್ಯಾಮ್ ಅಂದರೆ KRS ಡ್ಯಾಮ್ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಸರಿಯಾಗಿರುವಂಥದ್ದು. 4ನೇ ಆಪ್ಷನ್ ನೋಡಿ, ಕಾರಂಜ ಅಣೆಕಟ್ಟು ಅಂತ ಇದೆ. ಈ ಕಾರಂಜ ಜಲಾಶಯ ಇದೆಯಲ್ಲ, ಇದು ಕಲಬುರಗಿ ಜಿಲ್ಲೆಯಲ್ಲಿದೆ ಅಂತ ಇರುವಂಥದ್ದು. ಆದರೆ ಕಾರಂಜ ಜಲಾಶಯ ಇರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ. ಅದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಡಿಸ್ಟಿಕಲ್ಲಿದೆ ಇದು? ಬೀದರ್ ಡಿಸ್ಟಿಕ್. ಹಾಗಾಗಿ 4ನೇದು ಡಿ ಆಪ್ಷನ್ನು ಕೂಡ ಇಲ್ಲಿ ತಪ್ಪಾಗಿದೆ. ಈಗ ಸರಿಯಾದಂಥ ಉತ್ತರ 7ನೇ ಪ್ರಶ್ನೆಗೆ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಮಂಡ್ಯ ಜಿಲ್ಲೆ. ಉಳಿದವೆಲ್ಲವೂ ಕೂಡ ರಾಂಗ್ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಅಕ್ಯುರೇಟ್ ಆಗಿರುವಂಥ ಯಾವ ಡಿಸ್ಟಿಕ್ ಅನ್ನೋದನ್ನು ನಾನಿಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ರೈಟ್ ಸ್ನೇಹಿತರೆ, ಇದು 7ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. 8ನೇ ಪ್ರಶ್ನೆಗೆ ಹೋಗೋಣ. ಪ್ರಸಿದ್ಧವಾದ ಅಪ್ಸರಕೊಂಡ ಜಲಪಾತವು ಈ ನದಿಯಲ್ಲಿದೆ. ಅಂದರೆ ಅಪ್ಸರಕೊಂಡ ವಾಟರ್ ಫಾಲ್ಸ್ ಅನ್ನುವಂಥದ್ದು ಯಾವ ರಿವರಿಂದ ಫಾರ್ಮೇಷನ್ ಆಗಿರುವಂಥದ್ದು? ನೋಡಿ, ಆಪ್ಷನಲ್ಲಿ ಶರಾವತಿ ನದಿ ಇದೆ, ನೇತ್ರಾವತಿ, ಕಾವೇರಿ, ಬೇಡ್ತಿ ನದಿ ಅಂತ ಕಂಡುಬರುತ್ತೆ.
ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಶರಾವತಿ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ವಾಟರ್ ಫಾಲ್ಸೇ ಅಪ್ಸರಕೊಂಡ. ಈ ಶರಾವತಿ ನದಿಗೆ 2 ಜಲಪಾತಗಳಿದ್ದಾವೆ. ಒಂದು ಜೋಗ್ ಫಾಲ್ಸ್ ಅಂತೇಳಿ, ಜೋಗ್ ಫಾಲ್ಸ್, ಇನ್ನೊಂದು ಅಪ್ಸರಕೊಂಡ. ಅಪ್ಸರಕೊಂಡ ಅಂತ ಕಂಡುಬರುತ್ತೆ ನೋಡಿ. ಜೋಗ್ ಫಾಲ್ಸ್ ಇರೋದು ಶಿವಮೊಗ್ಗ ಜಿಲ್ಲೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು? ಶಿವಮೊಗ್ಗ ಜಿಲ್ಲೆ ಇರೋದು ಜೋಗ್ ಫಾಲ್ಸ್. ಅಪ್ಸರಕೊಂಡ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ. ಬಟ್ ನದಿ ಒಂದೇ ಒಂದು, ಯಾವುದು? ಶರಾವತಿ ನದಿಗೆ ಕಟ್ಟಿರುವಂತಹ ಅಥವಾ ನಿರ್ಮಾಣವಾಗಿರುವಂತಹ ಪ್ರಮುಖ ಜಲಪಾತಗಳು ಆಗಿರ್ತವೆ. ಇದಕ್ಕೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಆಪ್ಷನಿಗೆ ಹೋಗೋದಾದರೆ ನೇತ್ರಾವತಿ ನದಿ. ಈ ನೇತ್ರಾವತಿ ನದಿಗೆ ಒಂದು ವಾಟರ್ ಫಾಲ್ಸ್ ಇದೆ, ಅದರ ಹೆಸರು ಬಂಡಾಜೆ ಜಲಪಾತ ಅಂತ. ಬಂಡಾಜೆ ವಾಟರ್ ಫಾಲ್ಸ್ ಯಾವ ನದಿಯಿಂದ ಆಗಿರುವಂಥದ್ದು? ನೇತ್ರಾವತಿ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ವಾಟರ್ ಫಾಲ್ಸ್. ಹಾಗೆ ಕಾವೇರಿ ನದಿಗೆ ಹಲವಾರು ಜಲಪಾತಗಳು ಕಂಡುಬರ್ತಾವೆ. ಆ ಜಲಪಾತಗಳು ಯಾವ್ಯಾವುದು? ಒಂದು ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ ಅಂತ ಕಂಡುಬರುತ್ತೆ. ಹಾಗೆ ಮೇಕೆದಾಟು ಅಂತ ಕಂಡುಬರುತ್ತೆ, ಹೊಗೆನಕಲ್ ಕಂಡುಬರುತ್ತೆ, ಚುಂಚನಕಟ್ಟೆನೂ ಕೂಡ ಕಂಡುಬರುತ್ತೆ, ನಿಸರ್ಗಧಾಮ ಅಂತ. ಇಷ್ಟು ವಾಟರ್ ಫಾಲ್ಸನ್ನು ಯಾವ ನದಿಗೆ ಆಗಿರುವಂಥಪ್ಪ ಅಂದರೆ ರಿವರ್ ಕಾವೇರಿ. ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ, ಮೇಕೆದಾಟು, ಹೊಗೆನಕಲ್, ಚುಂಚನಕಟ್ಟೆ ಮತ್ತು ನಿಸರ್ಗಧಾಮ ಎನ್ನುವಂಥ ಜಲಪಾತಗಳು ಕಾವೇರಿ ನದಿಯಿಂದ ನಿರ್ಮಾಣವಾಗಿರೋದು. ಹಾಗೆ ಬೇಡ್ತಿ ನದಿಯಿಂದ ಮಾಗೋಡು ಎನ್ನುವಂತಹ ಒಂದು ಜಲಪಾತ ನಿರ್ಮಾಣವಾಗಿರುತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತೀವಿ. ನೋಡಿ, ಇಲ್ಲಿ ನದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಾಟರ್ ಫಾಲ್ಸ್ಗಳು ಯಾವ್ಯಾವ ಇದೆ ಅಂತಲೂ ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಯಿತು. 8ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ನೆರೆಹೊರೆಯಲ್ಲಿರುವಂಥ ಜಿಲ್ಲೆಗಳು ಯಾವುದು? ಅಂದರೆ ಚಾಮರಾಜನಗರ ಡಿಸ್ಟಿಕ್ ಇದೆಯಲ್ಲ, ಯಾವ ಒಂದು ಡಿಸ್ಟಿಕ್ ಒಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಆಪ್ಷನಲ್ಲಿ ನೋಡಿ, ಮೈಸೂರು, ಮಂಡ್ಯ, ರಾಮನಗರ ಇದೆ. ಮೈಸೂರು, ಮಂಡ್ಯ, ಬೆಂಗಳೂರು ನಗರ, ಕೊಡಗು, ಮಂಡ್ಯ, ರಾಮನಗರ, ಮೈಸೂರು, ಹಾಸನ, ರಾಮನಗರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಮ್ಯಾಪಲ್ಲೇ ನೋಡಿಬಿಟ್ರೆ ನಮಗೆ ಕ್ಲಿಯರ್ ಆಗಿಬಿಡುತ್ತೆ ಯಾವುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಕೇಳಿರುವಂಥ ಪ್ರಶ್ನೆಯನ್ನು ಚಾಮರಾಜನಗರದ ಬಗ್ಗೆ ಕೇಳಿದ್ದಾರೆ. ಹಾಗಾದರೆ ಚಾಮರಾಜನಗರ ಮ್ಯಾಪನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ಚಾಮರಾಜನಗರ ಜಿಲ್ಲೆಯಾಗಿರುತ್ತೆ. ಚಾಮರಾಜನಗರ ಜಿಲ್ಲೆಯೊಂದಿಗೆ ಗಡಿ ಹಂಚ್ಕೊಂಡಿರೋರು ಯಾರ್ಯಾರು ಅಂತ ನೋಡಿದಾಗ ನೋಡಿ, ಇಲ್ಲಿ ರಾಮನಗರ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಚಾಮರಾಜನಗರದೊಂದಿಗೆ. ಹಾಗೆ ಮಂಡ್ಯನೂ ಕೂಡ ಗಡಿ ಹಂಚ್ಕೊಂಡಿರುವಂಥದ್ದು. ಅದರ ಜೊತೆಗೆ ಯಾವ ಒಂದು ಜಿಲ್ಲೆ ಗಡಿ ಹಂಚ್ಕೊಂಡಿದೆ? ಮೈಸೂರು. ಅಂದರೆ ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಪ್ರಮುಖ ಜಿಲ್ಲೆಗಳಾಗಿರ್ತವೆ. ಇಲ್ಲಿ ಆಪ್ಷನನ್ನು ನೋಡಿದಾಗ ಮೈಸೂರಿದೆ, ಮಂಡ್ಯ ಇದೆ, ರಾಮನಗರ ಕಂಡುಬರುತ್ತೆ. ಈ 3 ಜಿಲ್ಲೆಗಳು ಚಾಮರಾಜನಗರದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರುವಂಥದ್ದು. ಹಾಗಾಗಿ ಎ ಆನ್ಸರ್ ಅನ್ನೋದು ರೈಟ್ ಆಗಿರುತ್ತೆ 9ನೇ ಪ್ರಶ್ನೆಗೆ. ಕ್ಲಿಯರಾ? 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಮೈಸೂರು, ಮಂಡ್ಯ ಮತ್ತು ರಾಮನಗರ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗುತ್ತದೆ? ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಬೆಟ್ಟಗಳನ್ನು ಕೊಟ್ಟಿದ್ದಾನೆ. ಒಂದು ಕಡೆ ಬೆಟ್ಟ ಇದ್ದಾವೆ, ಅದಕ್ಕೆ ರಿಲೇಟೆಡ್ ಆಗಿ ಜಿಲ್ಲೆಗಳನ್ನು ಕೂಡ ಕೊಟ್ಟಿದ್ದಾನೆ. ಯಾವ ಜಿಲ್ಲೆಯಲ್ಲಿ ಯಾವ ಬೆಟ್ಟಗಳಿದೆ ಅಂತ ನಾವು ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಒಂದು ಕವಲೇದುರ್ಗ ಬೆಟ್ಟ ಅಂತ ಇದೆ. ಕವಲೇದುರ್ಗ ಬೆಟ್ಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಇರುವಂಥ ಆಪ್ಷನ್ನು. ಆದರೆ ಕವಲೇದುರ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲ. ಅದಿರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕವಲೇದುರ್ಗ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕವಲೇದುರ್ಗ, ಕೊಡಚಾದ್ರಿ ಬೆಟ್ಟಗಳು ಕಂಡುಬರ್ತವೆ, ಕುಂದಾದ್ರಿ ಬೆಟ್ಟಗಳು ಅಂತ ಇದ್ದಾವೆ. ಡಿಸ್ಟಿಕ್ ಯಾವುದು? ಶಿವಮೊಗ್ಗ. ಹಾಗಾಗಿ ಫಸ್ಟ್ನೇದು ರಾಂಗ್ ಇದೆ. ದೇವಿರಮ್ಮನ ಬೆಟ್ಟ ಅಂತ ಇದೆ, ದೇವಿರಮ್ಮನ ಗುಡ್ಡ ಅಂತಲೂ ಕೂಡ ಕರಿತೀವಿ. ಸೊ ಇದು ಹಾಸನ ಜಿಲ್ಲೆಯಲ್ಲಿದೆ ಅಂತ ಕೇಳಿರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಇಲ್ಲ, ಅದಿರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಯಾವುದು? ದೇವಿರಮ್ಮನ ಗುಡ್ಡ. ಈ ದೇವಿರಮ್ಮನ ಗುಡ್ಡ ಇದೆಯಲ್ಲ, ಇದು ವರ್ಷಕ್ಕೆ ಒಂದ್ಸಲ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ. ಆ ದೇವಾಲಯದ ಬಾಗಿಲನ್ನು ಕೂಡ ಆವಾಗಲೇ ತೆರೆಯುವಂಥದ್ದು. ನೆಕ್ಸ್ಟು ಕಪ್ಪತಗುಡ್ಡ ಅಂತ ಇದೆ. ಕಪ್ಪತಗುಡ್ಡ ಅನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಅದು ತುಮಕೂರು ಜಿಲ್ಲೆಯಲ್ಲಿಲ್ಲ, ಅದಿರುವಂಥದ್ದು ಗದಗ ಜಿಲ್ಲೆಯಲ್ಲಿ, ಗದಗ ಡಿಸ್ಟಿಕ್ಕಲ್ಲಿ ಕಂಡುಬರುತ್ತೆ.
ಕಪ್ಪತಗುಡ್ಡ. ಕಪ್ಪತಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಸಹ್ಯಾದ್ರಿ ಆಫ್ ನಾರ್ತ್ ಕರ್ನಾಟಕ ಅಂತ ಕೇಳಿದರೆ ಕಪ್ಪತಗುಡ್ಡ ಗದಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ನೋಡಿ, ಪುಷ್ಪಗಿರಿ ಬೆಟ್ಟ ಅಂತ ಇದೆ, ಕೊಡಗು ಜಿಲ್ಲೆ ಅಂತ ಇದೆ. ಇದು ಸರಿಯಾದಂಥ ಉತ್ತರ. ಪುಷ್ಪಗಿರಿ ಬೆಟ್ಟ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ. ಹಾಗಾದರೆ ಪುಷ್ಪಗಿರಿ ಬಿಟ್ಟರೆ ಬೇರೆ ಬೆಟ್ಟಗಳು ಬ್ರಹ್ಮಗಿರಿ ಅಂತ ಇದೆ, ದೇವಸಿ ಬೆಟ್ಟ ಅಂತಲೂ ಕೂಡ ಕಂಡುಬರುತ್ತೆ. ತಡಿಯೊಂಡ ಮೋಳ್ ಅಂತ ಮತ್ತೊಂದು ಹಿಲ್ಸ್ ಇದೆ. ಯಾವ ಒಂದು ಡಿಸ್ಟಿಕಲ್ಲಿ? ಕೊಡಗು ಜಿಲ್ಲೆಯಲ್ಲಿ. ಹಾಗಾದರೆ ಕೊಟ್ಟಿರುವಂತಹ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಈ 10 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಸ್ನೇಹಿತರೆ, ಇದು ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಯೂಸ್ ಆಗುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಆ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಯಾವ ರೀತಿ ಓದ್ಬೋದು, ಅಥವಾ ನೀವು ಓದ್ತಾ ಇರಬೇಕಾದ್ರೆ ನಿಮಗೆ ಏನೇ ಪ್ರಾಬ್ಲಮ್ಸ್ ಬಂತಂದರೆ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಳ್ಳಿ. ಎಷ್ಟೋ ವಿಷಯಗಳು ಪ್ರಶ್ನೆಗಳ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀವಿ. ಆ ಕ್ವಶನ್ಸ್ ಅನಾಲಿಸಿಸ್ ಮಾಡುವಂಥ ಒಂದು ಎಬಿಲಿಟಿ ನೀವು ಬೆಳೆಸ್ಕೊಂಡ್ರೆ ಎಂತಹ ಪ್ರಶ್ನೆ ಇದ್ರೂ ಬಿಡಿಸ್ಕೊಳ್ತಾ ಹೋಗ್ತೀವಿ. ಮತ್ತು ಟಾಪಿಕನ್ನು ಓದ್ತಾ ಇರಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದಾಗತ್ತೆ. ಓಕೆ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ವಿಷಯದವನ್ನು ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.